ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಿಗ್ಜೆ ಮಾಧ್ಯಮದ ಮುಖಾಂತರ ದೇವರ ವಾಕ್ಯವನ್ನು ಕೇಳಲಿಕ್ಕಾಗುವಂಥ ಕೃಪೆಯನ್ನು ಕೊಟ್ಟಿದ್ದಾರೆ ದೇವರು. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಈ ಒಂದು ಸಂಸ್ಥೆ ನಡೆಸ್ತಿರುವಂಥ ಪ್ರಶಾಂತಣ್ಣ ಅವರ ಕುಟುಂಬ ಮತ್ತು ಈ ಸಂಸ್ಥೆಯಲ್ಲಿ ಪ್ರಯಾಸಪಟ್ಟು ಸೇವೆಯಲ್ಲಿ ಭಾಗಿಗಳಾಗಿರುವಂಥ ಅನೇಕ ಸಹೋದರ ಸಹೋದರರು ಇದ್ದಾರೆ. ಅವರಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ಮತ್ತು ಈ ಸಂಸ್ಥೆಯೊಂದಿಗೆ ಸೇರಿ ಸೇವೆಗಾಗಿ ಸಹಕಾರ ಬಹಳ ಪ್ರಮುಖವಾಗಿದೆ. ಅದು ಪ್ರಾರ್ಥನೆ. ಬೇರೆ ಯಾವ ರೀತಿಯಲ್ಲಿ ಆದರೂ ದೇವರು ನಮ್ಮನ್ನು ಹೇಗೆ ನಡೆಸುತ್ತಾನೋ ಅದರ ನಿಮಿತ್ತವಾಗಿ ನಾವು ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಳಪಡಿಸಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ. ವಾಕ್ಯವನ್ನು ಕೇಳುವುದಕ್ಕೆ ಮುಂದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂಥ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರ ಹೇಳ್ತೇವೆ. ಇಂಥ ಒಂದು ಅವಕಾಶ ನಮಗೆ ನೀನು ಕೊಟ್ಟಿದ್ದಿ. ಒಬ್ಬನಾದರೂ ನಾಶವಾಗಬಾರದೆಂಬುದು ನಿನ್ನ ಚಿತ್ತವಾಗಿದೆ. ಆದ್ದರಿಂದ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸು. ಈ ಸೇವೆಯಲ್ಲಿ ಪ್ರಯಾಸ ಪಡುತ್ತಿರುವ ಪ್ರತಿಯೊಬ್ಬರನ್ನು ಬಲಪಡಿಸು. ಸಹಾಯ ಮಾಡುತ್ತಿರುವ, ಸಹಕಾರ ಕೊಡುತ್ತಿರುವ ಎಲ್ಲರನ್ನು ಆಶೀರ್ವದಿಸು. ಈ ಸಂಸ್ಥೆಯ ನಿರ್ವಾಹಕರಾದಂಥ ಪ್ರಶಾಂತಣ್ಣ ಮತ್ತು ಅವರ ಕುಟುಂಬವನ್ನು ಕೂಡ ಆಶೀರ್ವದಿಸು. ಅಗತ್ಯಗಳನ್ನೆಲ್ಲ ಪೂರೈಸು. ಇದರಿಂದ ನಿನ್ನ ರಾಜ್ಯವು ಅಭಿವೃದ್ಧಿ ಆಗಲಿ. ಈಗಲೂ ದೇವರೇ, ನಾವು ಕೇಳುವಂಥ ನಿನ್ನ ಮಾತುಗಳು ನಮ್ಮ ಪ್ರತಿಯೊಬ್ಬರ ಬದುಕಿನಲ್ಲಿ ಅದು ಫಲಭರಿತ ಆಗುವಂತೆ ಮಾಡಪ್ಪ. ನಿನ್ನ ವಾಕ್ಯವು ಸತ್ಯವಾಗಿದೆ, ಅದು ನೆರವೇರುವಂಥದ್ದಾಗಿದೆ. ಅದು ನಮ್ಮೆಲ್ಲರೊಂದಿಗೆ ತನ್ನ ಕಾರ್ಯವನ್ನು ಸಿದ್ಧಿಗೆ ತರುವಂತೆ ನಿನ್ನ ಆತ್ಮನ ಸಹಾಯವನ್ನು ದಯಪಾಲಿಸೆಂದು ನಾವು ಪ್ರಾರ್ಥಿಸ್ತೇವೆ. ನೀನು ಹೀಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ದೇವರ ವಾಕ್ಯದ ಕಡೆಗೆ ಹೋಗೋಣ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 46, 47 ಮತ್ತು 48ನೆಯ ವಚನ. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರ. ದೇವರು ತನ್ನ ವಾಕ್ಯಗಳನ್ನು ನಮಗೆ ಆತನು ತಿಳಿಸುವಾಗ ನಾವು ಮನುಷ್ಯ ಮಾತ್ರದವರು, ವಿಧ ವಿಧವಾದ ಬಲಹೀನತೆಗಳಲ್ಲಿರುವವರು, ನೇರವಾಗಿ ಆತನ ಉಪದೇಶವನ್ನು ಅರ್ಥ ಮಾಡುವುದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಎಂಬುದಾಗಿ ಮನುಷ್ಯ ಮಾತ್ರದವರಿಗೆ ನಮಗೆ ಅರ್ಥ ಆಗುವಂಥ, ನಮ್ಮ ಅನುಭವಕ್ಕೆ ಇರುವಂಥ ಅನೇಕ ಸಂಗತಿಗಳನ್ನು ಯೇಸು ಸ್ವಾಮಿ ಮಾತನಾಡಿದ್ದನ್ನು ಸಾಮ್ಯವಾಗಿ ಹೇಳಿದ ನಮಗೆ ಗೊತ್ತಿದೆ. ಒಂದು ವೇಳೆ ಗೋಧಿ ಕಾಳು ಇರಬಹುದು. ನಂಬಿಕೆ ಕುರಿತಾಗಿ ಹೇಳುವಾಗ ಸಾಸಿವೆನಾತನು ಹೇಳ್ತಾರೆ. ಬೇರೆ ಬೇರೆ ವಿಧಗಳಲ್ಲಿ ಬಿತ್ತುವವನ ಸಾಮ್ಯ. ಇಲ್ಲಿ ನೋಡ್ತಿದ್ದೇವೆ, ಮನೆ ಕಟ್ಟುವಂಥ ಒಂದು ವಿಷಯವನ್ನು ನಮ್ಮ ಮುಂದೆ ಆತನು ಇಟ್ಟಿದ್ದಾರೆ. ಯಾಕೆಂಬುದಾಗಿ ಹೇಳಿದರೆ, ಒಂದು ವೇಳೆ ಮನೆ ಕಟ್ಟಿಸಿರುವಂಥ ಅನುಭವ ಇಲ್ಲದಿದ್ದರೂ ಮತ್ತೊಬ್ಬರು ಕಟ್ಟುವಂಥದ್ದು ನಾವು ನೋಡಿದ ಆ ಅನುಭವ ಆದರೂ ನಮಗಿದೆ. ಪ್ರತಿಯೊಂದು ಮನೆ, ಒಂದು ಕಟ್ಟಡ, ಒಂದು ಸ್ಥಿರವಾದ ಅಸ್ತಿವಾರವನ್ನು ಹಾಕಿ ಅದಕ್ಕೆ ಅನುಗುಣವಾದ ರೀತಿಯಲ್ಲಿ ಒಂದು ಭದ್ರವಾದ ಕಟ್ಟಡ ಕಟ್ಟಬೇಕಾದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಭದ್ರವಾಗಿ ಇರತಕ್ಕಂಥ ಸಾಧಕವಾದಂಥ ಅಸ್ತಿವಾರವನ್ನು ಹಾಕುವಂಥದ್ದು ನಮ್ಮೆಲ್ಲರಿಗೆ ತಿಳಿದಿದೆ. ಇಲ್ಲವಾದರೆ ಎಷ್ಟು ಪ್ರಯಾಸಪಟ್ಟು ಕಟ್ಟಿದ್ರೂ ಅಸ್ತಿವಾರ ಭದ್ರವಾಗಿಲ್ಲದೆ ಹೋಗುವುದಾದರೆ ನಮಗೆ ಗೊತ್ತಿದೆ ಮುಂದಿನ ಪರಿಣಾಮ ಏನೆಂಬುದಾಗಿ. ಅದನ್ನು ಯೇಸು ಸ್ವಾಮಿ ಆ ಒಂದು ಚಿತ್ರಣವನ್ನು ನಮ್ಮ ಮುಂದೆ ಆತನು ತರ್ತಿದ್ದಾನೆ. ಮನೆ ಕಟ್ಟುವವನ ವಿಷಯವಾಗಿ ತನ್ನ ಪರಲೋಕ ರಾಜ್ಯದ ಸತ್ಯಾರ್ಥ ಏನಾಗಿದೆ ಎಂಬುದಾಗಿ ನಮಗಾತನು ತಿಳಿಸ್ತಿದ್ದಾನೆ. ಆತನು ಹೇಳುತ್ತಿರುವಂಥದ್ದು, ನನ್ನನ್ನು ಸ್ವಾಮಿ ಸ್ವಾಮಿ ಅಥವಾ ಕರ್ತನೆ ಕರ್ತನೆ ಅಂತ ಕರೆದು, ಕರ್ತನೆ ಎಂಬುದಾಗಿ ಹೇಳುವಾಗ ಒಂದು ವೇಳೆ ಆಂಗ್ಲ ಭಾಷೆಯಲ್ಲಿ ಲಾರ್ಡ್ ಎಂಬುದಾಗಿ ಹೇಳ್ತೇವೆ, ಅಥವಾ ನಾಯಕನೆಂಬುದಾಗಿ. ಅಂದರೆ ಏನು? ನಾವು ನಿನ್ನನ್ನು ಹಿಂಬಾಲಿಸುತ್ತೇವೆ, ನೀ ನಮಗೆ ನಾಯಕನಾಗಿದ್ದಿ,
ನಿನ್ನ ಒಡೆತನದಲ್ಲಿ ನಾವು ಜೀವಿಸ್ತೇವೆ, ನೀನು ಹೇಳಿದ್ದನ್ನು ನಾವು ಕೇಳುತ್ತೇವೆ. ನಮಗೆ ನೀನು ನಾಯಕನಾಗಿರು, ನಿನ್ನ ಲೀಡರ್ಶಿಪ್ಪಲ್ಲಿ ನಾವಿರ್ತೇವೆ. ಆದರೆ ಸತ್ಯವೇದ ಕರ್ತನೆ ಎಂಬುದಾಗಿ ನಮಗೆ ತಿಳಿಸ್ತದೆ, ನಾಯಕನೇ, ಒಡೆಯನೇ. ಆದರೆ ಅದನ್ನೇ ಆತನೇನು ಹೇಳುತ್ತಿರುವಂಥದ್ದು, ನೀವು ನಾಯಕನೆಂಬುದಾಗಿ ಹೇಳ್ತಿದ್ದೀರಿ, ನನ್ನನ್ನು ಕರೆಯುವುದು ನೀವು ಸತ್ಯನೇ, ಸರಿನೇ, ಆದರೆ ನಾನು ಹೇಳುವುದನ್ನು ನೀವು ನಡೆಸದಿರುವುದೇಕೆ? ಇದರಿಂದ ನಿಮಗೆ ಯಾವ ಫಲವು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲಸ ಮಾಡಿದವನಿಗೆ ತಕ್ಕದಾದ ಕೂಲಿ ಸಿಕ್ಕುವಂಥದ್ದು ಅದು ಸತ್ಯನೇ, ಅದು ಸಿಗಲೇಬೇಕು. ಆದರೆ ಕೆಲಸ ಮಾಡದೆ, ದಣಿ ಹೇಳಿದನ್ನು ಕೇಳದೆ, ನೀನು ನನಗೆ ದಣಿಯಾಗಿದ್ದಿ, ನಾನು ನಿನಗೆ ಕೆಲಸದವನಾಗಿದ್ದೇನೆ, ಅಥವಾ ನಾಯಕನಾಗಿದ್ದಿ, ನಿನ್ನ ಜೊತೆಯಲ್ಲಿ ನಾನು ನೀನು ಹೇಳಿದ್ದನ್ನು ಮಾಡುವವನಾಗಿದ್ದೇನೆ ಎಂಬುದಾಗಿ ಹೇಳಿಕೊಂಡು ನೀನು ಮಾಡದಿರುವುದಾದರೆ ನನ್ನಿಂದ ನಿನಗೆ ಸಿಗತಕ್ಕಂಥ ಪ್ರತಿಫಲವಾದರೆ ಏನು ಎಂಬುದಾಗಿ ಇಲ್ಲಿ ಕರ್ತನು ಯೇಸುಸ್ವಾಮಿ ಅಲ್ಲಿ ಕೇಳ್ತಾ ಇದ್ದಾನೆ. ಅದಕ್ಕೆ ಆತನೊಂದು ಸಾಮ್ಯವನ್ನು ಹೇಳ್ತಿದ್ದಾನೆ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಹೀಗೆ ಆದರೂ ನಾನು ನಿಮಗೆ ಅರ್ಥ ಮಾಡಿಸ್ತೇನೆ ಎಂಬುದಾಗಿ. ನನ್ನ ಬಳಿಗೆ ಬಂದು, ಅಂದರೆ ಯೇಸುವೆ ನೀನು ನಮಗೆ ಬೇಕು, ನಿನ್ನ ಅದ್ಭುತಗಳನ್ನು ಮಾಡುವವನು, ನೀನು ದೇವಕುಮಾರನು, ನೀನು ಲೋಕರಕ್ಷಕನು, ನಿನ್ನ ಬಗ್ಗೆ ನಮಗೆ ತಿಳಿದಿದೆ, ನೀನು ಮಾತನಾಡೋ ಮಾತುಗಳು ಅಧಿಕಾರದಿಂದ ಕೂಡಿದೆ, ತುಂಬ ಚೆನ್ನಾಗಿದೆ ಎಂಬುದಾಗಿ ನನ್ನ ಬಳಿಗೆ ಬರ್ತಿದ್ದೀರಿ. ಆದರೆ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವ ಮನಸ್ಥಿತಿ ನಿಮಗೆ ಬೇಕಲ್ಲವೇ? ನೀವು ಅದಕ್ಕೆ ವಿಧೇಯತ್ವ ತೋರಿಸಬೇಕಲ್ಲವೇ? ಅದಕ್ಕೆ ಆತನು ಹೇಳ್ತಿದ್ದಾನೆ, ಆ ರೀತಿ ವಿಧೇಯತೆಯನ್ನು ತೋರಿಸುವವನು ಅವನ ಜೀವಿತದಲ್ಲಿ ಅವನು ಜಯವನ್ನು ಹೊಂದಿಕೊಳ್ಳುವವನಾಗಿದ್ದಾನೆ. ಅವನಿಗೆ ಕಷ್ಟ ಇಕ್ಕಟ್ಟುಗಳು ಬರಬಹುದು, ಸಮಸ್ಯೆಗಳು ಬರಬಹುದು, ಅಥವಾ ಒಂದು ವೇಳೆ ಲೋಕದ ಶೋಧನೆಗಳನ್ನು ಬಂದು ಕವಿಯಬಹುದು, ಪರಿಶೋಧನೆಯ ಮಧ್ಯದಲ್ಲಿ ಅವನು ನಿಲ್ಲಬಹುದು. ಆದರೆ ನನ್ನ ಮಾತುಗಳನ್ನು ಅವನು ಕೇಳುವವನಾಗಿರುವುದಾದರೆ, ಅಂದರೆ ನನ್ನನ್ನು ನಿಜವಾಗಲೂ ನಾಯಕನೆಂಬುದಾಗಿ ಒಪ್ಪಿಕೊಂಡು ವಿಧೇಯನಾಗಿ ಅವನು ನನ್ನನ್ನು ಹಿಂಬಾಲಿಸುವಂಥ ಮನಸ್ಥಿತಿ ಉಳ್ಳವನಾಗಿರುವುದಾದರೆ, ಅವನು ಬಂದಂಥ ಯಾವ ಶೋಧನೆಯಾಗಲಿ ಅಥವಾ ಅವನ ಜೀವಿತದಲ್ಲಿರುವ ಕಷ್ಟ ಇಕ್ಕಟ್ಟು ಸಮಸ್ಯೆಗಳಾಗಲಿ ಅವನು ಎಷ್ಟು ಮಾತ್ರಕ್ಕೂ ಬಿದ್ದು ಹೋಗುವುದಿಲ್ಲ. ಅವನ ಜೀವಿತವು ಎಷ್ಟು ಮಾತ್ರಕ್ಕೂ ನಿರಾಶೆಯಲ್ಲಿ ಕೈಬಿಡಲ್ಪಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯಲ್ಲಿ ಹೇಳ್ತದೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಿರುವಂಥದ್ದು, ನೀವು ಏನು ಮಾಡ್ರಿ, ನೀವು ನನ್ನ ಉಪದೇಶವನ್ನು, ನನ್ನ ಮಾತುಗಳನ್ನು ನೀವು ಕೈಕೊಳ್ಳ್ರಿ. ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಆಜ್ಞೆಯನ್ನು ಕೊಟ್ಟನು ಅಂದರೆ ಏನು? ನೀವಿಂಥದ್ದನ್ನು ಮಾಡು ಎಂಬುದಾಗಿ ಅಷ್ಟೇ. ಆತನು ಹೇಳುವಂಥದ್ದನ್ನು ನಾವು ಮಾಡುವಾಗ ಅದು ನಮಗೆ ಪ್ರತಿಫಲವಾಗಿ, ಆಶೀರ್ವಾದವಾಗಿ ಅನುಗ್ರಹಿಸಲ್ಪಡುವಂಥದ್ದಾಗಿದೆ. ಅದಕ್ಕೆ ವಿಧೇಯತೆ ಉಳ್ಳಂಥ ಹೃದಯ ನಮಗೆ ಬೇಕಾಗಿದೆ. ಆಗ ಮಾತ್ರವೇ ನಮ್ಮ ಜೀವಿತವು ಆತನು ಬೋಧಿಸುವ ಬೋಧನೆಗಳಲ್ಲೋ, ಆತನು ಸತ್ಯವೇದದಲ್ಲಿ ಉಪದೇಶಿಸಿರುವ ಉಪದೇಶಗಳಲ್ಲೋ ಅದು ನೆಲೆ ನಿಲ್ಲುವುದಕ್ಕೆ ಸಾಧ್ಯ. ನಷ್ಟವಾಗಿ ಹೋಗುವಂಥ ಯಾವ ಸಂಗತಿಗಳು, ಲೋಕದ ಕಾರ್ಯಗಳು ನಮ್ಮ ಮುಂದೆ ಬಂದರೂ, ಪಾಪಕ್ಕೆ ಸಂಬಂಧಪಟ್ಟಂಥ ಯಾವ ವ್ಯರ್ಥ ಕಾರ್ಯಗಳು ನಮ್ಮ ಕಣ್ಣ ಮುಂದೆ ಇದ್ರೂ, ಅಥವಾ ಒಂದು ವೇಳೆ ನಮಗೆ ಯಾವುದೋ ಇಕ್ಕಟ್ಟೋ ಸಮಸ್ಯೆಯೋ, ನಾನಾಗತಾನೆ ಹೇಳಿದ್ದೇನೆ, ಮತ್ತೊಂದು ಸಾರಿ ಹೇಳ್ತಿದ್ದೇನೆ, ಯಾವುದೇ ಒಂದು ಕಷ್ಟ ಸಂಕಷ್ಟಗಳು ನಮ್ಮ ಮುಂದೆ ಇದ್ರೂ ನಾವು ಅವುಗಳನ್ನು ಜಯಿಸುವುದಕ್ಕೆ ಶಕ್ತರಾಗ್ತೇವೆ. ಯಾಕೆಂಬುದಾಗಿ ಹೇಳಿದರೆ, ಯೇಸು ಕ್ರಿಸ್ತನ ಮಾತಿಗೆ ವಿಧೇಯರಾಗಿ ನಾವು ಪ್ರತಿದಿನ ಆತನನ್ನು ಹಿಂಬಾಲಿಸುವ ಅನುಭವವುಳ್ಳವರಾಗಿರ್ತೇವೆ. ಅನೇಕ ಬಾರಿ ನಮಗೆ ಅಭ್ಯಾಸ ಇದೆ, ಆದರೆ ಆ ಅಭ್ಯಾಸವು ನಮ್ಮನ್ನು ಅನುಭವದೆಡೆಗೆ ನಡೆಸುವುದಕ್ಕಾಗಿ ನಾವು ಬಹಳ ಹಿಂಜರಿಯುವವರಾಗಿದ್ದೇವೆ. ಆದರೆ ದೇವರು ಬಯಸುವಂಥದ್ದು, ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು, ನಾವು ಬಲ ಹೊಂದಬೇಕೆಂಬುದಾಗಿ, ನಾವು ಆಳವಾಗಿ ಅಗಿಯಬೇಕೆಂಬುದಾಗಿ, ನಾವು ಸ್ಥಿರಚಿತ್ತವುಳ್ಳವರಾಗಿ ನಿಜವಾದ ಕ್ರಿಸ್ತಿಯ ಜೀವಿತದ ಮಹತ್ವವನ್ನು ಅರಿತು ನಾವು ಜೀವಿಸಬೇಕೆಂಬುದಾಗಿ, ನಾಮಕವಸ್ಥೆ ವ್ಯರ್ಥವಾಗಿ ಹೋಗತಕ್ಕಂಥ ಒಂದು ಬದುಕಿಗಾಗಿ ಅಲ್ಲ,
ಯೇಸು ಗೊತ್ತಿದ್ದಾನೆ, ಯೇಸುವನ್ನು ನಂಬುತ್ತೇನೆ, ಅಥವಾ ನನಗೆ ಯಾವುದೇ ಒಂದು ನನ್ನದೇ ಆದ ಕಟ್ಟಳೆಗಳನ್ನು ಹಿಡಿದುಕೊಂಡು ನನಗೆ ನಾನಾಗಿ ಸಮರ್ಥಿಸಿಕೊಂಡು ಜೀವಿಸುವುದರಿಂದ ನಾವು ದೇವರ ಆಜ್ಞೆಗೆ ಬದ್ಧರಾಗಿ ಜೀವಿಸುವಂತೆ ದೇವರ ದೃಷ್ಟಿಯಲ್ಲಿ ಕಾಣಿಸಲ್ಪಡುವವರಾಗಿ ಕಂಡುಬರುವುದಿಲ್ಲ. ಯೆರೆಮೀಯನು ಬಹಳ ಸುಂದರವಾಗಿ ಹೇಳ್ತಿದ್ದಾನೆ. ಯೆರೆಮೀಯ 15:16 ವಚನ ಆತನು ಹೀಗೆ ಹೇಳ್ತಿದ್ದಾನೆ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವು ಹೃದಯಾನಂದವೂ ಆದವು ಎಂಬುದಾಗಿ. ಇಲ್ಲೂ ಕೂಡ ನಮಗೆ ಅನುಭವ ಇರುವಂಥ ಒಂದು ಚಿತ್ರಣ ಇದೆ. ನಮಗೆ ಗೊತ್ತಿದೆ ನಾವು ಆಹಾರವನ್ನು ಹೇಗೆ ತಗೊಳ್ತೇವೆ, ಯಾಕೆ ತಗೊಳ್ತೇವೆ, ಎಷ್ಟು ಪ್ರಮಾಣದಲ್ಲಿ ತಗೊಳ್ತೇವೆ, ನಮ್ಮ ಶರೀರಕ್ಕೆ ಎಷ್ಟು ಬೇಕು, ಹೇಗೆ ನಾವು ಬಲ ಹೊಂದಬೇಕು, ಯಾವುದು ತಗೊಂಡ್ರೆ ಯಾವುದು ತಿಂದರೆ ಏನಾಗ್ತದೆ, ಯಾವ ಫ್ರೂಟ್ಸಲ್ಲಿ ಏನಿದೆ, ಅಥವಾ ಯಾವ ವೈಟಮಿನ್ ಯಾವುದರಲ್ಲಿದೆ, ಯಾವ ನ್ಯೂಟ್ರಿಷನ್ ಯಾವುದರಲ್ಲಿದೆ, ಯಾವುದು ತಗೊಂಡ್ರೆ ಕೊಲೆಸ್ಟ್ರಾಲ್ ಬರಲ್ಲ. ಸೊ ನಮಗೆ ಆಹಾರದ ಬಗ್ಗೆ ಚೆನ್ನಾಗಿ ಅನುಭವ ಇದೆ. ಅದನ್ನು ದೇವರು ತನ್ನ ಆತ್ಮನ ಮೂಲಕ ಯೆರೆಮೀಯನ ಮುಖಾಂತರ ನಮಗೆ ತಿಳಿಸ್ತಿದ್ದಾನೆ. ಯೆರೆಮೀಯನು ಹೇಳ್ತಿದ್ದಾನೆ, ನಿನ್ನ ಮಾತುಗಳನ್ನು ನಾನು ಆಹಾರವನ್ನಾಗಿ ತೆಗೆದುಕೊಳ್ಳುತ್ತಿದ್ದೇನೆ. ಅಂದರೆ ಹೇಗೆ ಶರೀರಕ್ಕೆ ಲಾಭದಾಯಕವಾಗುವಂತೆ, ನಮಗೆ ಸುಕ್ಷೇಮ ಅಥವಾ ಆರೋಗ್ಯ ಅಥವಾ ನಾವು ಸದೃಢರಾಗಿರುವಂತೆ ನಾವು ಆಹಾರವನ್ನು ತೆಗೆದುಕೊಳ್ಳುತ್ತೇವೆಯೋ, ಆದರೆ ಅದು ತಾತ್ಕಾಲಿಕವಾಗಿ ಲೋಕದಲ್ಲಿರುವಂಥ ನಮ್ಮ ಜೀವಿತಕ್ಕಾಗಿ. ಆದರೆ ಶಾಶ್ವತವಾಗಿ ನಾವು ಹೋಗತಕ್ಕಂಥ ನಿತ್ಯತ್ವವನ್ನು ಸೇರಬೇಕಾದರೆ ನಾವು ಆತ್ಮಿಕವಾದ ನೆಲೆಯನ್ನು ಕಂಡುಕೊಳ್ಳಬೇಕು. ನಿಜವಾಗಲೂ ಕ್ರಿಸ್ತ ಯೇಸು ನಮಗೆ ಕೊಡಲ್ಪಟ್ಟ ಒಂದೊಂದು ಮಾತುಗಳು ಅಥವಾ ಸತ್ಯವೇದ ನಮಗೆ ಬೋಧಿಸುವಂಥ ಮಾತುಗಳನ್ನು ಓದುವುದಕ್ಕೋ ಕೇಳುವುದಕ್ಕೋ ಹೇಳುವುದಕ್ಕಾಗಿ ಅಲ್ಲ, ಅಥವಾ ಬಾಯ್ಪಾಠ ಮಾಡಿಕೊಂಡು ತಿಳಿದದೆ ಎಂಬುದಾಗಿ ಹೇಳಿಕೊಂಡು ನಾವು ಅದನ್ನು ಅಷ್ಟಕ್ಕೆ ಮೇಲ್ಪದರದಲ್ಲಿ ಬಿಟ್ಟು ಬಿಡುವುದಕ್ಕಾಗಿ ಅಲ್ಲ, ಅದನ್ನು ಜೀವಿತಕ್ಕೆ ಅಳವಡಿಸಿಕೊಂಡು ಆತ್ಮಿಕ ಜೀವಿತದ ಸತ್ಯವನ್ನು ಅರಿತು ನಿಜವಾದ ಕ್ರೈಸ್ತತ್ವದ ಆ ನಡೆಯಲ್ಲಿ, ರಕ್ಷಿಸಲ್ಪಟ್ಟ ಹಾದಿಯಲ್ಲಿ ದೇವರ ಆಜ್ಞೆಗೆ ಬದ್ಧರಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಆತ್ಮಿಕ ಸ್ಥಿತಿ ಬಲ ಹೊಂದಬೇಕಾದರೆ ನಿಮಗೆ ದೇವರ ವಾಕ್ಯ ಬೇಕಾಗಿದೆ. ನಾವು ದೇವರ ವಾಕ್ಯದಲ್ಲಿ ನೆಲೆ ನಿಲ್ಲಬೇಕಾಗಿದೆ. ತಾತ್ಕಾಲಿಕವಾದ ಲೋಕದ ಯಾತ್ರೆ, ಆದರೆ ಶಾಶ್ವತವಾದಂಥ ಕರೆ ನಮ್ಮ ಮುಂದೆ ಇದೆ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ಸಿದ್ಧರಾಗಿರಿ, ಎಚ್ಚರಗೊಳ್ಳಿರಿ. ಯಾಕಂದರೆ ಆತನು ಶೀಘ್ರವಾಗಿ ಆತನು ಮಧ್ಯಾಕಾಶದಲ್ಲಿ ಬರಲಿಕ್ಕಿದ್ದಾನೆ. ಇದು ಇವತ್ತು ನಿನ್ನೆ ಹೇಳುವಂಥ ಮಾತಲ್ಲ. ಹಳೆ ಒಡಂಬಡಿಕೆ ಕಾಲದ ಪ್ರವಾದಿಗಳು ಕೂಡ ಅದನ್ನು ಹೇಳಿದ್ದಾರೆ. ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಕ್ರಿಸ್ತನು ಕೂಡ ಅದನ್ನು ಮಾತನಾಡಿದ್ದಾನೆ. ಅಪೊಸ್ತಲರ ಕಾಲದಲ್ಲಿ ಅವರು ಕೂಡ ಅದನ್ನು ಹೇಳಿದ್ದಾರೆ. ಕೊನೆಯ ಗ್ರಂಥವಾದ ಪ್ರಕಟಣೆಯಲ್ಲಿ ಅದು ಹೇಳಲ್ಪಟ್ಟಿದೆ. ಇವತ್ತು ಸಾರಲ್ಪಡ್ತಾ ಇದೆ. ಎಲ್ಲಿಯ ತನಕ? ಅಂತ್ಯ ಕ್ರಿಸ್ತನ ಆಳ್ವಿಕೆ ಈ ಪ್ರಪಂಚಕ್ಕೆ ಬರಲಿಕ್ಕಿರುವ ತನಕ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ನೀವು ಏನು ಮಾಡ್ರಿ, ನೀವು ಆಳವಾಗಿ ಅಗೆದು, ಅಂದರೆ ನನ್ನ ಮಾತುಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದನ್ನು ಸ್ವೀಕರಿಸಿಕೊಂಡು ಅದರಲ್ಲಿರತಕ್ಕಂಥ ಸತ್ಯಾರ್ಥಗಳನ್ನು ತಿಳುಕೊಂಡು ಅಭ್ಯಾಸಿಸುತ್ತಾ ಪ್ರತಿದಿನ ಅನುಭವಿಸಿರಿ. ಇಲ್ಲವಾದರೆ ಲೋಕದಲ್ಲಿ ಬರುವ ಶೋಧನೆ ಆಗಲಿ. ಆಗ ತಾನೇ ನಾನು ಹೇಳಿದೆ, 2 ಸಾರಿ ಹೇಳಿದ್ದೆ, ಅದರ ನಿಮಿತ್ತವಾಗಿ ನಾವು ಬಿದ್ದು ಹೋಗುವವರಾಗಿದ್ದೇವೆ. ಸಂಗೀತಕರ್ತನು ಸಂಗೀತ ಬರೆದಿದ್ದಾನೆ, ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ. ನಮಗೆ ಗೊತ್ತಿದೆ ಹಾಡು, ಬಹಳ ಸುಂದರವಾದ ಹಾಡು. ಆದರೆ ಅದು ಹಾಡಾಗಿರುವುದಕ್ಕಾಗಿ ಅವನು ಬರೆದದಲ್ಲ, ವಾಕ್ಯಕ್ಕನುಗುಣವಾಗಿ ಬರೆದು ಅದನ್ನು ಹಾಡುವುದಕ್ಕಿಂತಲೂ ಅನುಭವದೊಂದಿಗೆ ಹಾಡುತ್ತಾ ನಾವು ಮುಂದುವರಿಯಬೇಕೆಂಬುದಾಗಿ ಸಂಗೀತಕರ್ತನದನ್ನು ಬರೆದಿದ್ದಾನೆ. ಅದು ದೇವರ ಯೋಜನೆ ಆಗಿದೆ, ಅದು ದೇವರ ಉದ್ದೇಶವಾಗಿದೆ, ಅದು ದೇವರ ಚಿತ್ತವಾಗಿದೆ. ಅದರಿಂದ ಪ್ರತಿಯೊಬ್ಬನೂ ಕೂಡ ನಮ್ಮ ಕೈಗಳಲ್ಲಿ ನಮಗೆ ನೇಮಕವಾದಂಥ ಸತ್ಯವೇದವಿದೆ. ನಮ್ಮ ಸಭೆಗಳಿಗೆ ನಾವು ಹೋಗುತ್ತಿದ್ದೇವೆ. ಆದರೆ ಕರೆಯಲ್ಪಟ್ಟವರ ಸ್ಥಾನದಲ್ಲಿ ಅಲ್ಲ, ಆಯಲ್ಪಟ್ಟವರ ಸ್ಥಾನದಲ್ಲಿ ನಾವು ಇರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ತಾನು ಹಾದು ಹೋದಂಥ ಅಥವಾ ತನ್ನನ್ನು ನಾಯಕನನ್ನಾಗಿ ಮಾಡಿಕೊಂಡು ಹಾದು ಹೋಗುವಂಥ ಜನರ ಕುರಿತಾಗಿ
ಪ್ರಶ್ನಿಸುವಾಗ ಆತನು ಹೇಳ್ತಿದ್ದಾನೆ, ಪರಲೋಕ ರಾಜ್ಯಕ್ಕೆ ಹೋಗುವಂಥ ಮಾರ್ಗ ಅದಿಕ್ಕಟ್ಟು ಬಿಕ್ಕಟ್ಟು, ಅದರಲ್ಲಿ ಹೋಗುವವರು ಸ್ವಲ್ಪವೇ ಜನ. ಆ ಸ್ವಲ್ಪವೇ ಜನದಲ್ಲಿ ನಾವುಗಳು ಪಾಲುಗಾರರಾಗಬೇಕು. ದೇವರ ಆಜ್ಞೆಗೆ ಬದ್ಧರಾಗಬೇಕು. ನೀನು ಹೀಗೇನೆ ರಕ್ಷಿಸಲ್ಪಡಬೇಕು, ಇದುವೇ ರಕ್ಷಣೆ, ಇದುವೇ ಸುವಾರ್ತೆಯ ಸತ್ಯ ಎಂಬುದಾಗಿ ವಾಕ್ಯ ನಮ್ಮ ಕೈಲಿರುವ ಸತ್ಯವೇದ ಏನನ್ನು ಬೋಧಿಸುತ್ತದೋ ಅದಕ್ಕೆ ನಾವು ಬದ್ಧರಾಗಬೇಕು, ಹೊಸಬರಾಗಿ ಜೀವಿಸಬೇಕು. ಅದಕ್ಕೆ ಆತನು ಹೇಳ್ತಿರುವುದು, ಆಳವಾಗಿ ಅಗಿರಿ, ಬಂಡೆ ಮೇಲೆ ಮನೆ ಕಟ್ಟ್ರಿ, ಅದು ಬಿದ್ದು ಹೋಗುವುದಿಲ್ಲ, ನಿರಾಶೆಗೆ ನಾವು ಒಳಗಾಗುವುದಿಲ್ಲ, ಕೈ ಬಿಡಲ್ಪಡುವುದಿಲ್ಲ, ನಷ್ಟವಾಗುವುದಿಲ್ಲ, ನಾಶ ಹೊಂದುವುದಿಲ್ಲ. ಅದಕ್ಕಾಗಿ ಏನು ವ್ಯಯ ಮಾಡಬೇಕಾಗಿದೆ? ಎಷ್ಟು ಡಿಗ್ರಿ ಪಡ್ಕೊಳ್ಬೇಕಾಗಿದೆ? ಡಿಗ್ರಿ ಬೇಕಾಗಿದೆ, ಸತ್ಯವೇ, ಜ್ಞಾನಭರಿತರಾಗಬೇಕಾಗಿದೆ. ಆದರೆ ಆ ಜ್ಞಾನವು ನಮ್ಮನ್ನು ತಿಳುವಳಿಕೆಡೆಗೆ ನಡೆಸಬೇಕಾಗಿದೆ. ಬರೀ ಜ್ಞಾನವಂತರಾಗಿರುವುದರಿಂದ, ಬರೀ ನಾಲೆಡ್ಜನ್ನು ಪಡ್ಕೊಳ್ಳುವುದರಿಂದ ಅದು ಏನು ಪ್ರಯೋಜನ ಇಲ್ಲ. ನಮಗೆ ವಿಸ್ಡಮ್ ಬೇಕಾಗಿದೆ, ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಮಗೆ ತಿಳುವಳಿಕೆಯುಳ್ಳವರಾಗಿ ನಾವು ಅರ್ಥೈಸುವಂಥ ಆ ವಿವೇಕಿಗಳಾಗಿ ನಾವು ಮುಂದೆ ಸಾಗಬೇಕಾಗಿದೆ. ಅದನ್ನು ಸ್ವಾಮಿ ಹೇಳ್ತಿದ್ದಾನೆ. ಧರ್ಮೋಪದೇಶ ಕಾಂಡದಲ್ಲಿ ಇಸ್ರೇಲರ ಕುರಿತಾಗಿ ಮೋಶೆ ಮುಖಾಂತರವಾಗಿ ದೇವರು ಅವರಿಗೆ ಹೇಳುವಂಥ ಎಚ್ಚರಿಕೆಯ ಮಾತು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ, 7ನೇ ವಚನ ಕೂಡ ಓದಬಹುದು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಅವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಅಂದರೆ ನಾವು ಡಿಸ್ಕಸ್ ಮಾಡಬೇಕಂತೆ, ಒಬ್ಬರೊಬ್ಬರು ಅದನ್ನು ಹಂಚಿಕೊಳ್ಳಬೇಕಂತೆ. ಯಾವಾಗ ನಾವು ಓದಿದಂಥ ನಮ್ಮ ಕೈಯಲ್ಲಿರುವಂಥ ಸತ್ಯವೇದದಲ್ಲಿರುವಂಥ ಮಾತುಗಳು ನಾವು ಕೇಳಿದಾಗ, ಅದರಲ್ಲಿ ಸತ್ಯಾರ್ಥಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಅದು ನಮ್ಮನ್ನು ಬಲಪಡಿಸ್ತದೆ. ಅದು ನಮ್ಮ ಹೃದಯಕ್ಕೆ ಅನುಗುಣವಾಗಿ ಇರಬೇಕಾಗಿದೆ. ನಮ್ಮ ಹೃದಯ ಅದನ್ನು ಸ್ವೀಕರಿಸತಕ್ಕದಾದ ಹೃದಯ ಆಗಿದ್ದಿರಬೇಕಾಗಿದೆ. ಆಗ ಅದು ನಮ್ಮನ್ನು ಕಾಪಾಡ್ತದೆ. ಅದರಲ್ಲಿ ನಾವು ಬೆಳೀತೇವೆ, ಅದರಲ್ಲಿದ್ದು ನಾವು ಜೀವಿಸ್ತೇವೆ, ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸ್ತೇವೆ, ಮಕ್ಕಳೊಟ್ಟಿಗೆ ಅದನ್ನು ಮಾತನಾಡ್ತೇವೆ. ಸತ್ಯವೇದ ಏನು ಹೇಳ್ತದೆ, ದೇವರ ವಾಕ್ಯ ನಮಗೇನು ತಿಳಿಸ್ತದೆ, ನಾವು ಯಾತಕ್ಕಾಗಿ ಚರ್ಚಿಗೆ ಹೋಗುವವರಾಗಿದ್ದೇವೆ, ಇದರ ಮರ್ಮ ಏನು, ಯೇಸು ಸ್ವಾಮಿ ಯಾಕೆ ಬಂದ, ಯಾತಕ್ಕಾಗಿ ಶ್ರಮೆ ಪಟ್ಟನು, ಯಾತಕ್ಕಾಗಿ ಆತನು ಸತ್ತನು, ಯಾತಕ್ಕಾಗಿ ಆತನು ಪುನರುತ್ಥಾನಗೊಂಡನು, ಇನ್ನು ಮುಂದೆ ಏನಾಗಬೇಕಾಗಿದೆ, ಅದನ್ನು ನಾವು ಅರಿಯಬೇಕಾಗಿದೆ, ನಾವು ಅಭ್ಯಾಸ ಮಾಡಬೇಕಾಗಿದೆ, ನಾನು ಕಲಿಯಬೇಕಾಗಿದೆ. ದೇವರ ವಾಕ್ಯ ಹೇಳ್ತಿದೆ, ನಿಮ್ಮ ಮಕ್ಕಳಿಗೆ ಅದನ್ನು ಅಭ್ಯಾಸ ಮಾಡಿರಿ, ಅದರ ಕುರಿತಾಗಿ ಹೋಗುವಾಗ ಬರುವಾಗ ಮಾತನಾಡ್ರಿ. ಇವತ್ತಿನ ದಿನಮಾನಗಳಲ್ಲಿ ಒಂದು ವೇಳೆ ನಮ್ಮ ಬದುಕು ಎತ್ತ ಕಡೆಗೆ ಸಾಗ್ತಾ ಇದೆ, ಯಾವುದರ ಮೇಲೆ ದೃಷ್ಟಿಟ್ಟವರಾಗಿದ್ದೇವೆ, ಯಾರಿಗಾಗಿ ಜೀವಿಸುವವರಾಗಿದ್ದೇವೆ, ಎಷ್ಟು ಕಾಲ ಜೀವಿಸುವವರಾಗಿದ್ದೇವೆ, ಯಾವುದು ನಮ್ಮ ಶಾಶ್ವತವಾದ ಪಟ್ಟಣ, ಎಲ್ಲಿಗಾಗಿ ನಾವು ತಯಾರಿಗೊಳ್ಳುತ್ತಾ ಇದ್ದೇವೆ, ಯಾವುದಕ್ಕಾಗಿ ನಾವು ಸಿದ್ಧರಾಗುತ್ತಿದ್ದೇವೆ, ಯಾವ ಬಂಡೆಯ ಮೇಲೆ ಮನೆ ಕಟ್ಟುತ್ತಿದ್ದೇವೆ, ಇದು ಬಹಳ ಪ್ರಾಮುಖ್ಯ. ಅದಕ್ಕಾಗಿ ಸ್ವಾಮಿ ಹೇಳ್ತಿದ್ದಾನೆ, ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ, ಅಂದರೆ ಬಲವಾದ ಅಸ್ಥಿವಾರವನ್ನು ಹಾಕಿರುವುದರಿಂದ ಆ ಮನೆ ಆ ಪ್ರವಾಹದಿಂದ ಅಲುಗಾಡಲಿಲ್ಲ, ಬಿದ್ದು ಹೋಗಲಿಲ್ಲ, ನಷ್ಟವಾಗಲಿಲ್ಲ. ದೇವರದನ್ನು ಈ ಕೊನೆಯ ದಿನಗಳಲ್ಲಿ ನನ್ನಿಂದ ಅಪೇಕ್ಷಿಸುವವನಾಗಿದ್ದಾನೆ, ನಮ್ಮಿಂದ ಬಯಸುವವನಾಗಿದ್ದಾನೆ. ನನ್ನ ಜನರೇ, ದೇವರು ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಆ ಪ್ರೀತಿಯಿಂದಲೇ ನಮ್ಮೊಂದಿಗೆ ಆತನು ಎಚ್ಚರಿಸುವವನಾಗಿದ್ದಾನೆ, ಮಾತನಾಡುವವನಾಗಿದ್ದಾನೆ, ನಮಗೆ ಆಲೋಚನೆಗಳನ್ನು ಹೇಳುವವನಾಗಿದ್ದಾನೆ. ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಕರೆಯುತ್ತಿದ್ದಾನೆ. ವ್ಯರ್ಥ ಕಾರ್ಯಗಳು, ದೃಢ ಅಸ್ಥಿವಾರವಿಲ್ಲದ ಮೇಲೆ ಕಟ್ಟುತ್ತಿರುವಂಥ ಮನೆಯು ಅದು ಪ್ರವಾಹದ ಮುಂದೆ ನಿಲ್ಲುವುದೂ ಇಲ್ಲ. ಅಲ್ಲಿ ನಷ್ಟವು, ನಾಶವು ಉಂಟಾಗುತ್ತದೆ ಎಂಬುದಾಗಿ ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲಿಗಿಂತಲೂ ಈ ಪ್ರವಾಹವು
ಏನು ಹೇಳ್ತೇವೆ, ಪ್ರಾಕೃತಿಕವಾದಂಥ ಪ್ರವಾಹವು. ಅದರಿಂದ ಎಷ್ಟು ನಷ್ಟ ಕಷ್ಟ ನಡೀತಾ ಇದೆ, ಎಷ್ಟು ಆಪತ್ತುಗಳು ಸಂಭವಿಸ್ತಾ ಇದೆ. ಅದರಲ್ಲಿ ಆ ಪ್ರವಾಹವನ್ನು ಮುಂದಿಟ್ಟು ನಮ್ಮ ಬದುಕು ಕಟ್ಟಲ್ಪಡುವ ಸ್ಥಿತಿ, ಅದರ ಕುರಿತಾಗಿ ಕರ್ತನು ಮಾತನಾಡ್ತಿದ್ದಾನೆ. ನಮ್ಮ ಬದುಕು ಹೇಗೆ ಕಟ್ಟಲ್ಪಡ್ತಾ ಇದೆ, ಎಂಥ ಮನೆಯನ್ನು ನಾವು ಕಟ್ತಾ ಇದ್ದೇವೆ, ಅದರ ಕುರಿತಾಗಿ ದೇವರು ನಮ್ಮನ್ನು ಎಚ್ಚರಿಸುತ್ತಿದ್ದೇನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 7ನೇ ವಚನ, ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ಯೇಸು ಕ್ರಿಸ್ತನಲ್ಲಿ ಏನಾಗಬೇಕಂತ ನಾವು ಬೇರೂರಿಕೊಳ್ಳಬೇಕಂತೆ, ಅಂದರೆ ಆತನ ಐಕ್ಯತೆಯಲ್ಲಿ ನಾವು ಜೀವಿಸಬೇಕಂತೆ. ಆತನ ವಾಕ್ಯವನ್ನು ಅರಿತು ಅರ್ಥೈಸಿ ನಮ್ಮನ್ನು ಅದಕ್ಕಾಗಿ ಬಿಟ್ಟುಕೊಟ್ಟು ವಿಧೇಯರಾಗಬೇಕಂತೆ. ದೀನ ಸ್ಥಿತಿಯುಳ್ಳವರು ನಾವು ಆಗಬೇಕಂತೆ. ಅದರ ನಿಮಿತ್ತವಾಗಿ ನಮ್ಮ ಭಕ್ತಿ ವೃದ್ಧಿಯಾಗುತ್ತದೆ. ಅಂದರೆ ಕರ್ತನನ್ನು ನಿಜವಾಗಲೂ ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಮಗೆ ನೇಮಕವಾದ ನಮ್ಮ ಸಭೆಗಳಲ್ಲಿ ನಾವು ಆತನನ್ನು ಮಹಿಮೆ ಪಡಿಸುವವರಾಗಿದ್ದೇವೆ. ಭಕ್ತಿ ವೃದ್ಧಿ ಹೊಂದಿ ನಿಜವಾದ ಕ್ರಿಸ್ತಿಯ ಜೀವಿತದ ಬೆಳಕಿನಲ್ಲಿ ಆತನನ್ನು ಮಹಿಮೆ ಪಡಿಸುವಂಥ ಆತನ ಜನರಾಗಿ ನಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ, ಯಾವ ಉಪದೇಶ ನಮಗೆ ಸತ್ಯವೇದದಲ್ಲಿ ಬೋಧಿಸಲ್ಪಟ್ಟಿದೆ, ಏನೆಂಬುದಾಗಿ ತಿಳಿಸಲ್ಪಟ್ಟಿದೆ. ಸುವಾರ್ತೆಗಳು ನಮ್ಮ ಕೈಯಲ್ಲಿದೆ, ಪತ್ರಿಕೆಗಳು ನಮ್ಮ ಕೈಯಲ್ಲಿದೆ. ಏನು ಬೋಧಿಸ್ತಾ ಇದೆ ನಮಗೆ, ಏನನ್ನು ಕಲಿಸ್ತಾ ಇದೆ ನಮಗೆ? ಆ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ಲೋಕದ ಮಲಿನತ್ವ, ಲೋಕದ ಸಂಗತಿ ಅಥವಾ ಪಾಪದಲ್ಲಿ ಹುಟ್ಟಿ ಪಾಪದಲ್ಲಿ ಜೀವಿಸುತ್ತಿರುವಂಥ ನಮ್ಮ ಬದುಕು, ನಾವು ಇದರಿಂದ ಹೊರಗೆ ಬರಬೇಕೆಂಬುದಾಗಿ ದೇವರು ಬಯಸ್ತಾನೆ. ಸತ್ಯವೇದಕ್ಕನುಸಾರವಾದ ರೀತಿಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಆತನು ನಮಗೆ ಕರೆ ಕೊಡುವವನಾಗಿದ್ದಾನೆ. ನಿಲ್ಲಬೇಕೆಂಬುದಾಗಿ, ಅಂದರೆ ನಾವು ದೃಢಚಿತ್ತವುಳ್ಳವರಾಗಿರಬೇಕೆಂಬುದಾಗಿ, ಸ್ಥಿರ ಮನಸ್ಸುಳ್ಳವರಾಗಿರಬೇಕೆಂಬುದಾಗಿ, ಎಚ್ಚೆತ್ತುಕೊಳ್ಳಬೇಕೆಂಬುದಾಗಿ. ಯಾಕಂದರೆ ನಮ್ಮ ಮರಣ ಬೇಗವು, ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಬರೋಣ ಬೇಗವು, ಎರಡು ನಮಗೆ ಗೊತ್ತಿಲ್ಲ. ಅವೆರಡರ ಮಧ್ಯದಲ್ಲಿ ನಾವಿದ್ದೇವೆ. ನಾವು ಸಿದ್ಧರಾಗಬೇಕಾಗಿದೆ, ಆಳವಾಗಿ ಅಗೆಯಬೇಕಾಗಿದೆ. ಸತ್ಯವೇದ ನಮ್ಮನ್ನು ಯಾವ ವಿಧವಾಗಿ ಪ್ರಬೋಧಿಸುತ್ತದೆಯೋ ಆ ಪ್ರಬೋಧನೆಯಲ್ಲಿ ನಾವು ರಕ್ಷಿಸಲ್ಪಟ್ಟ ಜನರಾಗಿ ನಾವು ಕಾಣಬೇಕಾಗಿದೆ. ಆಗ ಸ್ವಾಮಿ ಬೇಗನೆ ಬರುವಾಗ, ರಕ್ಷಕನಾಗಿ ಆತನು ಬರುವಂತಹ ಸಮಯದಲ್ಲಿ ರಕ್ಷಿಸಲ್ಪಟ್ಟ ನಾವುಗಳು ಆತನ ಐಕ್ಯತೆಯಲ್ಲಿ ನಾವು ಎತ್ತಲ್ಪಡುವವರಾಗಿದ್ದೇವೆ. ಯಾಕಂದರೆ ಆತನು ಮದಲಿಂಗನಾಗಿ ತನ್ನನ್ನು ಎದುರುಗೊಳ್ಳೋದಕ್ಕೆ ತಯಾರಿಗೊಂಡು ಸಿದ್ಧರಾಗಿರುವ ಮೊದಲಿಗಿತ್ತಿಗಾಗಿ ಆತನು ಬರಲಿಕ್ಕಿರುವಂಥ ರಕ್ಷಕನಾಗಿದ್ದಾನೆ, ಮದಲಿಂಗನಾಗಿದ್ದಾನೆ. ಆ ಮದಲಿಂಗನಿಗಾಗಿ ನಾವು ಸಿದ್ಧರಾಗಬೇಕಾಗಿದೆ. ಆತನ ನಿಯಮಗಳಿಗೆ ಅನುಸಾರವಾಗಿ ನಾವು ಜೀವಿಸಬೇಕಾಗಿದೆ. ನಮ್ಮ ಸಭೆಗಳಲ್ಲಿ ನಾವು ಅದನ್ನು ಅಭ್ಯಾಸಿಸಿ ಅನುಭವದಿಂದ ನಡೆದು ನಮ್ಮ ಹಿಂದೆ ಬರುವಂಥ ಆ ಮಕ್ಕಳಿಗೆ ಇದರ ಕುರಿತಾಗಿ ಆಲೋಚನೆಗಳನ್ನು ಹೇಳಿ ಅವರ ಬದುಕನ್ನು ಕಟ್ಟುವ ಹಂಗಿನಲ್ಲಿ ನಾವಿರುವವರಾಗಿದ್ದೇವೆ. ನಾನಾಗಲೇ ಹೇಳಿದೆ, ಹಳೆ ದಿನಗಳಲ್ಲಿ ಸತ್ಯವೇದದ ಅಷ್ಟು ಉಪದೇಶಗಳು ನಮಗೆ ಸಿಗುವುದು ಬಹಳ ಕಷ್ಟ ಸಾಧ್ಯವಾಗಿತ್ತು. ಆದರೆ ಈಗ ನಮ್ಮ ಕೈಗಳಲ್ಲಿ ಮೊಬೈಲ್ ಇದೆ, ಯೂಟ್ಯೂಬ್ ಅಥವಾ ನಮ್ಮ ಮನೆಗಳಲ್ಲಿ ದೂರದರ್ಶನಗಳಿದೆ. ನಮಗೆ ಅದರಲ್ಲೂ ನಮಗೆ ಅರಿತಿರುವಂಥ ಕನ್ನಡ ಭಾಷೆಯಲ್ಲಿ ಭಿಕ್ಷೆ ಮೂಲಕವಾಗಿ ದೇವರ ವಾಕ್ಯವು ಪ್ರತಿದಿನ ನಮ್ಮ ಬಳಿಗೆ ಬರುವಂಥದ್ದಾಗಿದೆ. ನಾವು ಎಚ್ಚೆತ್ತುಕೊಳ್ಳೋಣ, ನಮ್ಮನ್ನು ಬಲಪಡಿಸಿಕೊಳ್ಳೋಣ, ವಾಕ್ಯಕ್ಕೆ ಒಳಗಾಡೋಣ, ಆಳವಾಗಿ ಅಗೆಯೋಣ. ದೇವರು ಎಂಥ ಅಸ್ಥಿವಾರದ ಮೇಲೆ ನಾವು ಕಟ್ಟಲ್ಪಟ್ಟ ಮನೆಯಾಗಿ ಕಂಡು ಬರಬೇಕು ಎಂಬುದಾಗಿ ಬಯಸುತ್ತಾನೋ ಆ ಜೀವಿತದೊಳಗೆ ನಮ್ಮ ಬದುಕನ್ನು, ನಮ್ಮ ಕುಟುಂಬವನ್ನು ನಾವು ಕಟ್ಟೋಣ. ಹಾಗೆ ಇತರರಿಗೆ ನಾವು ಮಾದರಿಯಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ಬಳಿಗೆ ಬಂದು ಸ್ವಾಮಿ ಸ್ವಾಮಿ ಹೇಳುವುದು ಮಾತ್ರವಲ್ಲ, ನಿನ್ನ ಬಳಿಗೆ ಬಂದು ನಿನ್ನ ಮಾತನ್ನು ಕೇಳುವುದು ಮಾತ್ರವಲ್ಲ, ಅದರ ಅಂತೆಯೇ ನೀವು ನಿಮ್ಮ ಜೀವಿತವನ್ನು ಭದ್ರಪಡಿಸಿಕೊಳ್ಳಿರಿ. ನಿಜವಾಗಲೂ ನನ್ನ ಮಾತಿಗೆ ಒಳಗಾಗಿರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೀನು ತೋರಿಸಿದೆಯಪ್ಪ.
ಅದರಿಂದ ನಾವು ಪ್ರತಿಯೊಬ್ಬರೂ ವಾಕ್ಯವನ್ನು ಈ ಮಾಧ್ಯಮದ ಮೂಲಕ ಕೇಳಲ್ಪಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ವಾಕ್ಯವು, ನಿನ್ನ ಮಾತುಗಳು, ನಿನ್ನ ನುಡಿಯು ಒಬ್ಬೊಬ್ಬರ ಬದುಕನ್ನು ಕೂಡ, ಒಬ್ಬೊಬ್ಬರ ಕುಟುಂಬವನ್ನು ಕೂಡ ಅದು ಭದ್ರವಾಗಿ ಕಟ್ಟಲ್ಪಡಲಿ. ಕರ್ತನೆ, ನಿನ್ನ ಸಹಾಯದ ಹಸ್ತವನ್ನು ಚಾಚು, ನೀನು ಸಹಾಯ ಮಾಡು, ನೀನು ಮಹಿಮೆ ಹೊಂದು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.